ಮಳೆಯ ರಾಗ ಮುಗಿದು ಬಿಸಿಲು ನೆತ್ತಿ ಸುಡುತ್ತಿದ್ದರೂ ಮಡಿಕೇರಿಯ ರಸ್ತೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಇನ್ನೊಂದು ಕಡೆ ಗಬ್ಬೆದ್ದ ರಸ್ತೆಗಳಿಗಾಗಿ ತುರ್ತಾಗಿ ಕಾಯಕಲ್ಪ ನೀಡಬೇಕಿದ್ದ ನಗರಸಭೆ ರಾಜಕೀಯ ಜಂಗಿ ಕುಸ್ತಿಯಲ್ಲೇ ಕಾಲಹರಣ ಮಾಡುತ್ತಿದೆ. ನಗರದ ಬಹುಮುಖ್ಯ ರಸ್ತೆಗಳೇ ಕೈಕಾಲು ಮುರಿದುಕೊಂಡು ಅನಾಥವಾಗಿ ಬಿದ್ದಿದ್ದು, ಬಹುತೇಕ ಎಲ್ಲಾ ಬಡಾವಣೆಗಳಲ್ಲೂ ರಸ್ತೆಗಳ ಪರಿಸ್ಥಿತಿ ಹದಗೆಟ್ಟಿದೆ. ಕಳೆದ ಬೇಸಿಗೆಯಲ್ಲಿ ಕಾಯಕಲ್ಪ ನೀಡಬೇಕಿದ್ದ ನಗರಸಭೆ ಅಕ್ಷರಶಃ ಕಾಲಹರಣ ಮಾಡಿದ್ದರಿಂದ ಅವಧಿಗೂ ಮುನ್ನವೇ ಮುಂಗಾರು ಆರಂಭವಾಗಿ ರಸ್ತೆಗಳನ್ನು ಇನ್ನಷ್ಟು ಹದಗೆಡಿಸಿತು. ನಿಂತರೂ ನಿಲ್ಲದ ಮಳೆ ಅಕ್ಟೋಬರ್ವರೆಗೂ ಯಾವುದೇ ಕಾಮಗಾರಿಗೆ ಅನುವು ಮಾಡಿಕೊಡಲಿಲ್ಲ. ಇದೀಗ ಬಿಸಿಲು ಸುಡುತ್ತಿದೆ. ಆದರೆ ನಗರಸಭೆಗೆ ರಸ್ತೆಗಳ ಚಿಂತೆಯೇ ಇಲ್ಲದಂತಾಗಿದೆ. ಕಳೆದ ದಸರೆಯಲ್ಲಿ ರಸ್ತೆಗಳ ಗುಂಡಿ ಮುಚ್ಚುವ 40 ಲಕ್ಷ ವೆಚ್ಚದ ಕಾಮಗಾರಿಯು ಆರಂಭಕ್ಕೂ ಮುನ್ನವೇ ಕುಸಿದು ಬಿದ್ದಿತ್ತು. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಜಟಾಪಟಿ ನಡುವೆ ಎನ್ಡಿಆರ್ಎಫ್ ನಿಧಿಯ ಈ ಕಾಮಗಾರಿಯನ್ನು ಕೆಆರ್ಡಿಸಿಎಲ್ಗೆ ವಹಿಸಲಾಯಿತು. ಆದರೆ ದಸರೆ ಮುಗಿದು 1 ತಿಂಗಳು ಕಳೆದರೂ ರಸ್ತೆಗೆ ಕೈ ಹಾಕಿಲ್ಲ. ಇನ್ನಷ್ಟು ದಿನ ಹೋದರೆ ಸಿಕ್ಕಿದ 40 ಲಕ್ಷವು ಸರ್ಕಾರಕ್ಕೆ ಹಿಂದಿರುಗುವ ಆತಂಕವಿದೆ. ನಗರಸಭೆಯಲ್ಲಿ ಕಳೆದ 5 ತಿಂಗಳ ಬಳಿಕ ಅಕ್ಟೋಬರ್ 29ರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸಮಸ್ಯೆಗಳ ಬದಲು ಪ್ರತಿಷ್ಠೆಯ ಚರ್ಚೆಗಳು ನಡೆದವು. ಅಭಿವೃದ್ಧಿಗೆ ಸಂಬಂಧಿಸಿದ ಯಾವುದೇ ಚರ್ಚೆ, ನಿರ್ಣಯಗಳು ಕೈಗೊಂಡಿಲ್ಲ. ಕಾಲಹರಣದಿಂದ ಮೊಟಕುಗೊಂಡ ಈ ಸಭೆಯನ್ನು ಮತ್ತೆ ನವೆಂಬರ್ 17ಕ್ಕೆ ಮುಂದೂಡಲಾಗಿದೆ. ಕಾಫಿ, ತಿಂಡಿ, ಊಟ ಮತ್ತು ಒಂದಿಷ್ಟು ಚರ್ಚೆಗೆ ಸೀಮಿತವಾದ ಸಭೆ ಮುಂದೆ ಕೂಡ ಗಂಭೀರವಾಗಿ ನಡೆಯುವ ಲಕ್ಷಣಗಳಿಲ್ಲ. ಈ ಹಿನ್ನೆಲೆಯಲ್ಲಿ ರಸ್ತೆಗಳ ಪರಿಸ್ಥಿತಿ ಇನ್ನಷ್ಟು ಹದಗೆಡುವುದು ನಿಸ್ಸಂಶಯ. ಈ ಬಗ್ಗೆ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಚೈನಿ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ದಸರಾ ಸಂದರ್ಭ ತೀವ್ರ ಮಳೆಯಿಂದಾಗಿ 10 ಲಕ್ಷ ವೆಚ್ಚದ ಗುಂಡಿ ಮುಚ್ಚುವ ಕಾಮಗಾರಿ ಸ್ಥಗಿತವಾಗಿದ್ದು, ಇದೇ ಶುಕ್ರವಾರದಿಂದ ಆ ಕಾಮಗಾರಿಯನ್ನು ಪುನರ್ ಆರಂಭಿಸಲಾಗುವುದು. ಜೊತೆಗೆ ಎನ್ಡಿಆರ್ಎಫ್ ನಿಧಿಯ 38 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೂ ಚಾಲನೆ ನೀಡಲಾಗುವುದು ಎಂದು ಮಹೇಶ್ ಜೈನಿ ಹೇಳಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಕಾಮಗಾರಿ ಆದೇಶ ನೀಡಿರುವ ಎಲ್ಲ ರಸ್ತೆಗಳಿಗೂ ಕಾಯಕಲ್ಪ ನೀಡಲಾಗುತ್ತದೆ ಎಂದು ಅವರು ಹೇಳಿದರು. ದಸರಾಕ್ಕಿಂತ ಹಿಂದೆ ನಾವು ಮಡಿಕೇರಿ ನಗರದಲ್ಲಿ ಮಡಿಕೇರಿ ನಗರಸಭಾ ನಿಧಿಯಿಂದ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಒಂದು ರಸ್ತೆ ಗುಂಡಿ ಮುಚ್ಚುವಂಥ ಕೆಲಸವನ್ನು ಕೈಗೆತ್ತಿಕೊಂಡಿದ್ದು. ನಿರಂತರವಾಗಿ ಕಳೆದ ಮೇಯಿಂದ ಕಳೆದ ವಾರ ತನಕ ವಿಪರೀತ ಮಳೆ ಇದ್ದಿದ್ದರಿಂದಾಗಿ ದಸರಾ ಸಂದರ್ಭದಲ್ಲಿ ಆದ ಕೆಲಸ ಸ್ವಲ್ಪ ಮಟ್ಟಿಗೆ ದಸರಾ ಸಂದರ್ಭದಲ್ಲಿ ಮಳೆಯಿಂದಾಗಿ ಅದು ಕೆಲವು ಭಾಗದಲ್ಲಿ ಕೆಲಸವು ಶುರು ಮಾಡೋದು. ಆದರೆ ಮಳೆ ವಿಪರೀತ ಆಗಿರೋದ್ರಿಂದ ಅದನ್ನ ನಿಲ್ಲಿಸಿದ್ದು. ನಾಡಿದ್ದು ಶುಕ್ರವಾರದಿಂದ ಮತ್ತೆ ಆ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡ್ತೀವಿ. 10 ಲಕ್ಷದಲ್ಲಿ ಗುಂಡಿ ಮುಚ್ಚುವಂಥ ಕೆಲಸ ಆಗ್ತದೆ. ಅದರ ಜೊತೆಗೆ ಎನ್ಡಿಆರ್ಎಫ್ ಫಂಡಲ್ಲಿ ಸುಮಾರು 38 ಲಕ್ಷದಲ್ಲಿ ಆ ಕೆಲಸ ಕೂಡ 1-2 ಕಡೆ ಮಾಡಿದ್ದನ್ನು ಬಿಟ್ಟರೆ ಬೇರೆ ಮಾಡಿಲ್ಲ. ಆ ಕೆಲಸ ಕೂಡ ಇದರ ಜೊತೆ ನಡೆದಿದೆ. ಬಹುತೇಕ ರಸ್ತೆಗಳು ಪೂರ್ಣ ಆಗ್ತದೆ. ಅದರ ಜೊತೆಗೆ ನಾವು ನಗರಸಭೆ ನಿಧಿಯಿಂದ ಇರ್ಬೋದು, 15th ಫೈನಾನ್ಸ್ ಇದರಿಂದ ಇರ್ಬೋದು, ಅಲ್ಲೂ ಸಹ ನಾವು ರಸ್ತೆಗಳನ್ನ ಕೆಲವು ವಾರ್ಡ್ಗಳಲ್ಲಿ, ಹಲವಷ್ಟು ವಾರ್ಡ್ಗಳಲ್ಲಿ ಆ ಕೆಲಸ ನಾವು ಕೈಗೆತ್ತಿಕೊಂಡಿದ್ವಿ. ಆ ಕೆಲಸ ಎಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದು ನಾವು ವರ್ಕ್ ಆರ್ಡರ್ನ ಸಹ ಕೊಟ್ಟಿದ್ವಿ. ಆ ಕೆಲಸಗಳು ಸಹ ಶುರು ಆಗ್ತದೆ. ಈಗಾಗಲೇ ನಗರಸಭೆ ನಿಧಿಯಿಂದ 2ನೇ ವಾರ್ಡ್ನಲ್ಲಿ ಇರುವಂಥ ಒಂದು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಪೂರ್ಣ ಆಗಿದೆ. ಅದೇ ರೀತಿ ವಿದ್ಯಾನಗರದಲ್ಲಿ ಪೂರ್ಣ ಆಗಿದೆ. ಮುಂದೆ ಎಲ್ಲ ನಗರದ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ರಸ್ತೆಗೆ ನಾವು ಆದ್ಯತೆ ಕೊಟ್ಟು ಅಲ್ಲಿನ ನಗರಸಭಾ ಸದಸ್ಯರು ರಸ್ತೆ ಕೆಲಸವನ್ನು ಹಾಕೊಂಡಿದ್ದಾರೆ, ಅದು ಆ ಕೆಲಸಗಳಲ್ಲೂ ಸದ್ಯದಲ್ಲೇ ಪೂರ್ಣ ಆಗ್ತದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಉಪಾಧ್ಯಕ್ಷರ ಭರವಸೆಯ ಪ್ರಕಾರ ಇದೇ ಶುಕ್ರವಾರದಿಂದ ರಸ್ತೆಗಳ ಹೊಂಡ ಮುಚ್ಚುವ ಕಾಮಗಾರಿ ಜೊತೆಗೆ ಪ್ರಮುಖ ರಸ್ತೆಗಳಿಗೆ ಕಾಯಕಲ್ಪ ನೀಡುವ ಕೆಲಸವೂ ಆಗಲಿದೆ. ಪ್ರಸ್ತುತ ಮಡಿಕೇರಿ ನಿವಾಸಿಗಳು ಯಾವುದೇ ವಿಚಾರಗಳ ಚರ್ಚೆ ಮಾಡುತ್ತಿಲ್ಲ. ಬದಲಿಗೆ ನಗರದ ರಸ್ತೆಗಳ ಪರಿಸ್ಥಿತಿ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಬಹುಶಃ ಹಿಂದೆಂದೂ ಕಾಣದ ಗಬ್ಬೆದ್ದ ಸ್ಥಿತಿ ಮಡಿಕೇರಿಯ ರಸ್ತೆಗಳಿಗೆ ಒದಗಿ ಬಂದಿತೆಂದರೂ ತಪ್ಪಿಲ್ಲ. ನಗರಸಭೆ ಇನ್ನಾದರೂ ಪ್ರತಿಷ್ಠೆ, ರಾಜಕೀಯ ಮತ್ತು ಆರೋಪ ಪ್ರತ್ಯಾರೋಪಗಳನ್ನು ಬದಿಗಿಟ್ಟು ಜನರ ಕೆಲಸಕ್ಕೆ ಮುಂದಾಗಲಿ ಎಂಬುದೇ ಎಲ್ಲರ ಆಶಯ.